ಇನ್ನು ಮಹಾರಾಷ್ಟ್ರದ ವಿಷಯಕ್ಕೆ ನಾವು ಬರೋದಾದ್ರೆ, ಈ 1ನೇ ಪುಲಿಕೇಶಿಯ ನಂತರ ಬಂದಂತ ಕೀರ್ತಿವರ್ಮ, ಆಮೇಲೆ ಬಂದಂತ ಮಂಗಳೇಶನ ಒಂದು ಶಾಸನದಲ್ಲಿ ಹೇಳ್ತಾರೆ ರೇವತಿ ದ್ವೀಪವನ್ನ ಗೆದ್ದ ಅಂತ. ರೇವತಿ ದ್ವೀಪ ಇವತ್ತಿರೋದು ಮಹಾರಾಷ್ಟ್ರದಲ್ಲೇ. ಇದರ ನಂತರ ಪುಲಿಕೇಶಿ ಬಂದು ಮಹಾರಾಷ್ಟ್ರವನ್ನ ಗೆದ್ಕೊಂಡು ಅಲ್ಲಿಂದ ಸುಮಾರು ಮುಂದಿನ ಒಂದು 600-700 ವರ್ಷಗಳ ನೀವು ಇತಿಹಾಸ ನೋಡೋದಾದ್ರೆ ಸೆವುನರವರೆಗೂ, ಅಂದ್ರೆ ರಾಷ್ಟ್ರಕೂಟರು ಮತ್ತೆ ಕಲ್ಯಾಣದ ಚಾಲುಕ್ಯರು ಮತ್ತೆ ಸೆವುನರವರೆಗೂ ಸುಮಾರು 700 ವರ್ಷಗಳ ಕಾಲ ಬಂದು ಇಡೀ ಮಹಾರಾಷ್ಟ್ರ ಕರ್ನಾಟಕದ ಭಾಗವೇ ಆಗಿತ್ತು. ಅಂತ ಒಂದು ದೊಡ್ಡ ಇತಿಹಾಸ ನಮಗೂ ಇದೆ. ಆದ್ರೆ ಇವತ್ತಿಗೆ ಮಹಾರಾಷ್ಟ್ರದ ಮರಾಠಿಗರಿಗೆ ಈ ಇತಿಹಾಸವನ್ನ ಮುಚ್ಚಿಡಲಾಗಿದೆ. ಒಬ್ಬ ನೈಜವಾದ ಭಾರತೀಯ ಯಾರು ಅಂದ್ರೆ ಒಬ್ಬರಿಗೆ ಒಬ್ರು ಗೌರವ ಕೊಡುವಂತ ಮಾತ್ರ ನಿಜವಾದ ಭಾರತೀಯ ಆಗಿರ್ತಾನೆ. ಇಲ್ಲಿ ನಮ್ಗೆ ಏನಾಗ್ತಿದೆ ಅಂದ್ರೆ ಬೇರೆಯವ್ರ ಇತಿಹಾಸನ ನಮ್ಗೆ ಹೇಳ್ಬಿಟ್ಟು ನಮ್ಮನ್ನ ಗುಲಾಮರಾಗಿ ಮಾಡ್ತಿದ್ದಾರೆ. ಆ ಕಡೆ ಹೋಗ್ಬಿಟ್ಟು ಹೋದ್ರಪ್ಪ ನೀವು ಮಹಾರಾಷ್ಟ್ರದಲ್ಲಿ ಇಮ್ಮಡಿ ಪುಲಿಕೇಶಿಗೆ ಪುತ್ಥಳಿ ಯಾಕೆ ಮಾಡಿಲ್ಲ, ಅಮೋಘ ವರ್ಷನ ಪುತ್ಥಳಿ ಯಾಕೆ ಮಾಡಿಲ್ಲ, ಕನ್ನಡ ದೇವನ ಪುತ್ಥಳಿ ಯಾಕೆ ಮಾಡಿಲ್ಲ, 3ನೇ ಗೋವಿಂದನ ಪುತ್ಥಳಿ ಯಾಕೆ ಮಾಡಿಲ್ಲ ಅನ್ನೋದನ್ನ ಕೇಳೋರೇ ಇಲ್ಲ. ಪ್ರತಿಯೊಂದು ರಾಜಕೀಯ ಬರ್ತೋಗಿದೆ. ಹಾಗಾಗಿ ಕನ್ನಡಿಗರು ನಮ್ಮ ನೈಜವಾದ ಇತಿಹಾಸವನ್ನ ನೋಡ್ಕೋಬೇಕು.